ಎಲ್ರಿಗೂ ನಮಸ್ಕಾರ. ಈ ವಿಡಿಯೋವನ್ನ ಕನ್ನಡದಲ್ಲಿ ಮಾಡ್ತಾ ಇರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಅದೇನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೊಬೆಲ್ ಪ್ರಶಸ್ತಿಗೆ ಸಮಾನವಾದಂತಹ ಒಂದು ಪುರಸ್ಕಾರವನ್ನ ಪಡೆದಿರುವಂತಹ ವಿಶೇಷ ಕನ್ನಡ ಸಾಧಕರನ್ನ ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಭಾರತದ ಅಂತರ್ಜಲದ ಸಿಖಂದರ್ ಎಂದು ಕರೆಯಬಹುದಾದಂತಹ ಶ್ರೀ ಸಿಖಂದರ್ ಮೀರಾನಾಯಕ್ ಅವರು. ಈ ಹೆಸರನ್ನ ತಾವು ಕೇಳಿಲ್ಲ ಅಲ್ವಾ? ಇವೆಲ್ಲ ನಿಮಗೆ ಗೊತ್ತು ಅಂತ ನಮಗೂ ಗೊತ್ತು. ಆದ್ರೆ ನಿಮ್ಮ ಜಂಜಾಟದ ಬದುಕಿನಲ್ಲಿ ನೀವು ಮರೆತು ಹೋಗ್ತಿರುವಂತಹ ನಿಜವಾದ ಸಮಾಜ ಸುಧಾರಕ ಸಾಧಕರನ್ನ ನಿಮಗೆ ಪರಿಚಯ ಮಾಡಿಕೊಡೋದಕ್ಕಂತಾನೆ ನಾವಿರೋದು. ಸಿಖಂದರ್ ಮೀರಾನಾಯಕ್ ಅವರು ಮಾಡಿರುವ ಕೆಲಸಗಳನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಫೋಟೋವನ್ನ ತಮಗೆ ತೋರಿಸ್ತೀವಿ. ಈ ಒಂದು ಫೋಟೋವನ್ನ ತಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ರೈತ ನಿಂತಿರೋ ಶೈಲಿಯಲ್ಲಿ ಒಂದು ಆತ್ಮವಿಶ್ವಾಸವನ್ನ ನೀವು ಕಾಣಬಹುದು. ಆ ಆತ್ಮವಿಶ್ವಾಸದ ಹಿಂದಿನ ಶಕ್ತಿಯೇ ಸಿಖಂದರ್ ಅವರು. ಇವರು ಕೇವಲ 10-20 ಜನರಿಗೆ ಮಾತ್ರ ಆಸರೆ ಆಗದೆ ಸುಮಾರು 1500 ಕುಟುಂಬಗಳಿಗೆ ನೀರಿನ ಮೂಲವನ್ನ ಸೃಷ್ಟಿ ಮಾಡಿದ್ದಾರೆ. ಇವರು ಮಾಡುವ ಮೂಲ ಕೆಲಸ ಅಂದ್ರೆ ಕೊಳವೆ ಬಾವಿಗಳನ್ನ ಅಂದ್ರೆ ಬೋರ್ವೆಲ್ಗಳನ್ನ ರೀಚಾರ್ಜ್ ಮಾಡುವುದು, ಅವುಗಳನ್ನ ಮರುಪೂರಣ ಮಾಡುವುದು, ಅಂತರ್ಜಲ ಮಟ್ಟವನ್ನ ಹೆಚ್ಚಿಗೆ ಮಾಡುವುದು. ಈ ಬೋರ್ವೆಲ್ ರೀಚಾರ್ಜೇ ಬೇರೆ, ಮೊಬೈಲ್ ರೀಚಾರ್ಜೇ ಬೇರೆ. ಬೋರ್ವೆಲ್ ರೀಚಾರ್ಜ್ ಅಲ್ಲಿ ಹೊಲ ಮನೆ ತಿರುಗಾಡಬೇಕು, ಶ್ರಮ ಪಡಬೇಕು, ಬಿಸಿಲಲ್ಲಿ ಮಳೆಯಲ್ಲಿ ಕೂಡ ಹೊರಗಡೆ ನಿಂತ್ಕೋಬೇಕು. ಇದು ಆನ್ಲೈನಲ್ಲಿ ಮಾಡೋ ಕೆಲಸ ಅಲ್ಲ. ಇಂತಹ ಒಬ್ಬ ಶ್ರಮಜೀವಿ ಸಿಖಂದರ್ ಅವರು. ಯಾವ ಮೇಧಾವಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಹಲವು ವೈಜ್ಞಾನಿಕ ಸಂಶೋಧನೆಗಳನ್ನ ಕೈಗೊಂಡು ಅದರಲ್ಲಿ ಅತಿ ಕಡಿಮೆ ಬಂಡವಾಳದಲ್ಲಿ ಅತ್ಯಂತ ಹೆಚ್ಚಿನ ಸಾಮರ್ಥ್ಯದ ರೀಚಾರ್ಜ್ ಮೆಥಡ್ಗಳನ್ನ ಅಂದ್ರೆ ಮರುಪೂರಣ ವ್ಯವಸ್ಥೆಗಳನ್ನ ತಾವೇ ಸ್ವತಃ ಕಂಡು ಹಿಡಿದು ಅವುಗಳನ್ನ ಕಾರ್ಯರೂಪಕ್ಕೆ ತಂದಿರುವಂತಹ ವ್ಯಕ್ತಿ. ಇವರ ಕಾರ್ಯಕ್ಷೇತ್ರವನ್ನ ಹೇಳಬೇಕಾದ್ರೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಹಿಡಿದು ಮಧ್ಯ ಭಾರತದ ರಾಜ್ಯಗಳವರೆಗೂ ಇವರ ಕಾರ್ಯಕ್ಷೇತ್ರ ಪಸರಿಸಿದೆ. ಅದರ ಒಂದು ನಕ್ಷೆಯನ್ನ ತಾವಿಲ್ಲಿ ನೋಡಬಹುದು. ತಮಿಳುನಾಡು, ಕೇರಳ ರಾಜ್ಯಗಳಿಂದ ಮಧ್ಯಪ್ರದೇಶದವರೆಗೂ ಸಹ ಇವರು ತಮ್ಮ ಕಾರ್ಯವೈಖರಿಯನ್ನ ತೋರಿಸಿಕೊಟ್ಟು ಬಂದಿದ್ದಾರೆ. ಇನ್ನು ಈ ಸಿಖಂದರ್ ಮೀರಾನಾಯಕ್ ಅವರಿಗೆ ನೀಡಿದಂತಹ ಪ್ರಶಸ್ತಿಯ ಬಗ್ಗೆ ಹೇಳಬೇಕಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಗ್ಲೋಬ್ ಅವಾರ್ಡ್, ಇದನ್ನ ನೇಚರ್ ನೊಬೆಲ್ ಅವಾರ್ಡ್ ಅಂತ ಸಹ ಕರೀತಾರೆ. ಹಲವಾರು ಸಂಸ್ಥೆಗಳು ಈ ಒಂದು ಪ್ರಶಸ್ತಿಯನ್ನ ನೊಬೆಲ್ ಪುರಸ್ಕಾರಕ್ಕೆ ಸಮಾನವಾಗಿ ಪರಿಗಣಿಸ್ತವೆ. ಇಂತಹ ಒಂದು ಪ್ರಶಂಸೆ ನಮ್ಮ ಕನ್ನಡಿಗನಿಗೆ ದೊರೆತಿದ್ದು ನಮ್ಮೆಲ್ಲರ ಹೆಮ್ಮೆ. ಇವರ ಸಂಕಲ್ಪ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕೇವಲ ಅಂತರ್ಜಲಕ್ಕಷ್ಟೇ ಸೀಮಿತವಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಸಹಾಯ ಸಂಘಗಳ ಸಬಲೀಕರಣ, ಮಹಿಳಾ ಸಬಲೀಕರಣ ಮತ್ತು ಗ್ರಾಮೀಣ ಶಿಕ್ಷಣ, ಶಹರ ಪ್ರದೇಶಗಳಲ್ಲಿ ಅಂತರ್ಜಲದ ಮರುಪೂರಣ ಮುಂತಾದ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿಯೂ ಸಹ ಅಥವಾ ಹೊಲದಲ್ಲಿ ಬತ್ತಿದ ಬೋರ್ವೆಲ್ಗಳಿದ್ರೆ ಇವರನ್ನ ಸಂಪರ್ಕಿಸಬಹುದು. ಇವರ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಮತ್ತು ದೂರವಾಣಿ ಸಂಖ್ಯೆಯನ್ನ ನಾವು ನೀಡ್ತಾ ಇದ್ದೀವಿ. ಸಿಖಂದರ್ ಮೀರಾನಾಯಕ್ ಅವರ ಸಂಸ್ಥೆಯಲ್ಲಿ ವಿದೇಶಗಳಿಂದ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪಂಡಿತರು ಇಲ್ಲಿಯವರೆಗೂ ಬಂದು ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ವೇಳೆ ನಿಮಗೆ ನೇರವಾಗಿ ಸಮಾಜ ಸೇವೆಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಆಗದೆ ಇದ್ರೆ ಈ ಒಂದು ಸಂಕಲ್ಪ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯೊಂದಿಗೆ ನೀವು ಸಹಾಯ ಹಸ್ತವನ್ನ ಜೋಡಿಸಬಹುದು. ಈ ಅಂತಾರಾಷ್ಟ್ರೀಯ ಪ್ರಶಂಸೆಗೆ ಭಾಜನರಾಗಿರುವ ಕನ್ನಡಿಗನನ್ನ ಪರಿಚಯ ಮಾಡಿಕೊಡೋದಕ್ಕೆ ನಮಗೂ ಹೆಮ್ಮೆ ಅನಿಸ್ತದೆ. ನಮ್ಮ ತಂಡದಿಂದ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಜವಾನ್, ಜೈ ಕಿಸಾನ್. और वीडियोस के लिए हमारे चैनल को सब्सक्राइब कीजिए।